ಒಂದ್ಸಲ ಯೋಚ್ನೆ ಮಾಡಿ, ಎಂದಿಗೂ ಸೂರ್ಯನ ಬೆಳಕನ್ನೇ ನೋಡದ ಒಂದು ನಗರ. ಆಕಾಶ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ಲಿರೋ ಜನರಿಗೆ. ಹೌದು, ಅವರಿಗೆ ನಕ್ಷತ್ರ, ಚಂದ್ರ ಇಂಥ ಯಾವ ಪರಿಕಲ್ಪನೆಯೂ ಇಲ್ಲ. ಯಾಕಂದ್ರೆ ಅವ್ರೆಲ್ಲ ಇರೋದು ಆಳವಾಗಿ ಭೂಮಿಯ ಒಳಗೆ. ಒಂದು ಕೃತಕ ಬೆಳಕಿನ ವ್ಯವಸ್ಥೆಯಲ್ಲಿ. ಈ ನಗರದ ಹೆಸರು ಎಂಬರ್. ಯಾವುದೋ ಒಂದು ದೊಡ್ಡ ವಿನಾಶದಿಂದ ಮಾನವ ಜನಾಂಗವನ್ನೇ ಪಾರು ಮಾಡೋಕ್ಕೆಂತ ಕಟ್ಟಿದ ನಗರ ಅದು. ಎಕ್ಸಾಕ್ಟ್ಲಿ. ಆದ್ರೆ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ, ಆ ನಗರದ ಜೀವನಾಡಿಯಾದ ಆ ಬೃಹತ್ ಜನರೇಟರ್ ಅದು ನಿಧಾನವಾಗಿ ಸಾಯ್ತಿದೆ. ದೀಪಗಳು ಮಿನುಗಿ ಆರು ಹೋಗ್ತಿದೆ. ಹ. ಆಗಾಗ ಇಡೀ ನಗರವೇ ಕತ್ಲಲ್ಲಿ ಮುಳುಗ್ತಿದೆ. ಆ ಭಯದಲ್ಲೇ ಅಲ್ಲಿನ ಜನರ ಬದುಕು ಸಾಕ್ತಿದೆ. ನಿಜ, ಆತಂಕ ಅನ್ನೋದು ಅಲ್ಲಿನ ಗಾಳಿಯಲ್ಲೇ ಬೆರೆತು ಹೋಗಿದೆ. ಯಾಕಂದ್ರೆ ಬೆಳಕು ಹೋದ್ರೆ ಅವರ ಇಡೀ ಪ್ರಪಂಚವೇ ಇಲ್ಲದಂತೆ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಲ್ವಾ? ಈ ನಗರವನ್ನ ಕಟ್ಟಿದವರು ಭವಿಷ್ಯದ ಜನರಿಗಾಗಿ ಒಂದು ಸಂದೇಶವನ್ನ ಒಂದು ಲೋಹದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ರು. ಹೌದು, 200 ವರ್ಷಗಳ ನಂತರ ಅದು ತಾನಾಗಿಯೇ ತೆರೆದುಕೊಳ್ಳಬೇಕು, ಆಗ ಅವರಿಗೆ ಹೊರಗಿನ ಪ್ರಪಂಚಕ್ಕೆ ಹೋಗುವ ದಾರಿ ತಿಳಿಯಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದ್ರೆ ತಲೆಮಾರುಗಳು ಕಳೆದಂತೆ ಆ ಪೆಟ್ಟಿಗೆಯ ವಿಷಯವೇ ಮರೆತು ಹೋಗಿದೆ. ಸೊ ಈ ಇಡೀ ಕಥೆ ಒಂದು ದೊಡ್ಡ ಪ್ರಶ್ನೆಯನ್ನ ಮುಂದಿಡುತ್ತೆ. ಒಂದು ಸಮಾಜ ತನ್ನ ಹುಟ್ಟಿನ ಕಥೆಯನ್ನೇ, ತನ್ನ ಅಸ್ತಿತ್ವದ ಮೂಲ ಉದ್ದೇಶವನ್ನೇ ಮರೆತಾಗ ಏನಾಗುತ್ತದೆ? ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಲೇ ಈ ಕಥೆಯೊಳಗೆ ಹೋಗೋಣ. ಕಥೆ ಶುರುವಾಗೋದೇ ಎಂಬರ್ ನಗರದ ಯುವಕರ ಪಾಲಿಗೆ ಒಂದು ನಿರ್ಣಾಯಕ ದಿನದಂದು. ಅಸೈನ್ಮೆಂಟ್ ಡೇ. ಹೌದು, ಅಂದ್ರೆ ಸ್ಕೂಲ್ ಮುಗಿಸಿದವರಿಗೆ ಅವರವರ ಕೆಲಸಗಳನ್ನ ಲಾಟರಿ ಮೂಲಕ ಹಂಚುವ ದಿನ. ಆ ಒಂದು ದಿನ ಅವರ ಇಡೀ ಜೀವನದ ದಿಕ್ಕನ್ನೇ ನಿರ್ಧರಿಸಿಬಿಡುತ್ತೆ. ನಮ್ಮ ಕಥೆಯ ಇಬ್ಬರು ಮುಖ್ಯ ಪಾತ್ರಗಳಾದ ಲೀನಾ ಮತ್ತು ಡೂನ್ ಕೂಡ ಆ ದಿನ ಅಲ್ಲಿರ್ತಾರೆ. ಅವರ ಮನಸ್ಸಲ್ಲಿ ಆತಂಕ, ಕುತೂಹಲ, ನಿರೀಕ್ಷೆ ಎಲ್ಲವೂ ಒಟ್ಟಿಗೆ ಇರುತ್ತೆ. ಹೌದು, ಆ ದಿನ ಅವರ ಪಾಲಿಗೆ ಹಣೆಬರಹವನ್ನೇ ನಿರ್ಧರಿಸುವ ದಿನ. ಲೀನಾ, ಅವಳು ತುಂಬಾ ಚುರುಕಾದ, ವೇಗವಾಗಿ ಓಡಬಲ್ಲ ಹುಡುಗಿ. ಅವಳಿಗೆ ಮೆಸೆಂಜರ್ ಅಂದ್ರೆ ಸಂದೇಶವಾಹಕ ಆಗ್ಬೇಕು ಅಂತ ಆಸೆ. ಇಡೀ ನಗರವನ್ನ ಸುತ್ತಬಹುದು, ಹೊಸ ಹೊಸ ಜನರನ್ನ ನೋಡಬಹುದು ಅನ್ನೋ ಕುತೂಹಲ ಅವಳಿಗೆ. ಇನ್ನೊಬ್ಬ ಡೂನ್. ಅವನು ಸ್ವಲ್ಪ ಗಂಭೀರ ಸ್ವಭಾವದವನು. ಅವನ ತಂದೆ ಒಬ್ಬ ಸಂಶೋಧಕ. ಡೂನ್ಗೆ ನಗರದ ಹೃದಯ ಭಾಗವಾದ ಜನರೇಟರ್ ಹತ್ರ ಕೆಲಸ ಮಾಡಬೇಕು, ಅದರ ರಹಸ್ಯ ಭೇದಿಸಿ ಅದನ್ನ ಸರಿಪಡಿಸಬೇಕು ಅನ್ನೋ ಒಂದು ದೊಡ್ಡ ಆಸೆ. ಆದ್ರೆ ಲಾಟ್ರಿಯಲ್ಲಿ ಆಗೋಡೆ ಬೇರೆ. ಲೀನಾ ಇಷ್ಟಪಡದ ಪೈಪ್ ವರ್ಕ್. ಅಂದ್ರೆ ನಗರದ ಬೃಹತ್ ಕೊಳವೆಗಳ ನಿರ್ವಹಣೆಯ ಕೆಲಸ. ಅದು ಅವಳಿಗೆ ಸಿಗುತ್ತೆ. ಮತ್ತು ಡೂನ್ಗೆ ಅವನು ಕೀಳಾಗಿ ಕಾಣ್ತಿದ್ದ ಮೆಸೆಂಜರ್ ಕೆಲಸ ಸಿಗುತ್ತೆ. ಇಬ್ರಿಗೂ ದೊಡ್ಡ ನಿರಾಸೆ. ಅವ್ರ ಕನಸುಗಳು ಆ ಕ್ಷಣಕ್ಕೆ ಪುಡಿಪುಡಿಯಾದ ಹಾಗೆ ಆಗತ್ತೆ. ಆಗ ಡೂನ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅವನು ಲೀನಾ ಹತ್ರ ಹೋಗಿ ಕೆಲ್ಸಗಳನ್ನ ಅದಲು ಬದಲು ಮಾಡ್ಕೊಳ್ಳೋಣ ಅಂತ ಕೇಳ್ತಾನೆ. ಆ ಒಂದು ಸಣ್ಣ ಅದಲು ಬದಲು ಇದೆಯಲ್ಲ, ಅದು ಕೇವಲ ಕೆಲಸ ಬದಲಿಸ್ಕೊಂಡಿದ್ದಲ್ಲ, ಅದು ಅವರು ತಮ್ಮ ಹಣೆಬರಹವನ್ನ ತಾವೇ ಬರೆಯಕ್ಕಿಟ್ಟ ಮೊದಲ ಹೆಜ್ಜೆ. ಹೌದು, ಅಲ್ಲಿವರೆಗೂ ವ್ಯವಸ್ಥೆ ಕೊಟ್ಟಿದ್ದನ್ನ ಒಪ್ಪಿಕೊಂಡು ಸುಮ್ನಿರ್ತಿದ್ದ ಜಡ ಸಮಾಜದಲ್ಲಿ ತಮಗೆ ಬೇಕಾದ್ದನ್ನ ಹುಡುಕೊಂಡು ಹೋದ ಮೊದಲ ಪ್ರಯತ್ನ ಅದು. ಆ ಒಂದು ನಿರ್ಧಾರವೇ ಎಂಬರ್ ನಗರದ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅನ್ನೋದು ಅವರಿಬ್ಬರಿಗೂ ಆಗ ತಿಳಿದಿರಲಿಲ್ಲ. ನಿಜ. ಡೂನ್ ಪೈಪ್ ವರ್ಕ್ಸ್ನಲ್ಲಿ ಕೆಲಸ ಶುರು ಮಾಡ್ತಾನೆ. ಅವನು ಗುರಿ ಒಂದೇ, ಹೇಗಾದ್ರೂ ಮಾರಿ ಜನರೇಟರ್ ಇರೋ ಜಾಗಕ್ಕೆ ಹೋಗ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ. ಇನ್ನೊಂದೆಡೆ ಲೀನಾ ಮೆಸೆಂಜರ್ ಆಗಿ ಇಡೀ ನಗರ ಸುತ್ತುತ್ತಾಳೆ. ಅವಳಿಗೆ ನಗರದ ಪ್ರತಿಯೊಂದು ಸಂಧಿಗೊಂದಿಗೂ ಪರಿಚಯವಾಗುತ್ತೆ. ಒಂದು ದಿನ ತನ್ನ ಮನೆಯಲ್ಲಿ ಅಜ್ಜಿಯ ಹಳೆಯ ಸಾಮಾನುಗಳನ್ನ ಸರಿಪಡಿಸುವಾಗ ಅವಳಿಗೆ ಒಂದು ವಿಚಿತ್ರವಾದ ಹಳೆಯ ಲೋಹದ ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆ ಸಿಕ್ಕಿದ್ದೆ ಕಥೆಯ ಅತಿದೊಡ್ಡ ತಿರುವು ಅಲ್ವಾ? ಖಂಡಿತ. ಯಾಕಂದ್ರೆ ಅದು ಕೇವಲ ಒಂದು ವಸ್ತು ಅಲ್ಲ, ಅದು ಮರೆತೋದ ಇಡೀ ಇತಿಹಾಸದ ಕೀಲಿಕೈ. ಅದರ ಮೇಲಿದ್ದ 200 ವರ್ಷಗಳ ಟೈಮರ್ ಮುಗ್ದು ಅದು ತಾನಾಗಿಯೇ ತೆರ್ಕೊಂಡಿರುತ್ತೆ. ಅದರೊಳಗೆ ಒಂದು ಕಾಗದವಿರುತ್ತೆ. ಆದ್ರೆ ಸಮಸ್ಯೆ ಅಂದ್ರೆ, ಲೀನಾಳ ಪುಟ್ಟ ತಂಗಿ ಆ ಕಾಗದವನ್ನು ಅಗೆದು ಅದರಲ್ಲಿದ್ದ ಬಹುತೇಕ ಬರಹ ಅಳಿಸೋಗಿರುತ್ತೆ. ಉಳ್ದಿರೋದು ಕೆಲವು ಅಸ್ಪಷ್ಟ ಪದಗಳು ಮಾತ್ರ. ಓ. ಲೀನಾಗೆ ಇದೇನೋ ಬಹಳ ಮುಖ್ಯವಾದ ವಿಷಯ ಅಂತ ಮನಸ್ಸಿಗೆ ಹೊಡೆಯುತ್ತೆ. ಅವಳದ್ನ ಡೂನ್ಗೆ ತೋರಿಸ್ತಾಳೆ. ಡೂನ್ನ ತೀಕ್ಷ್ಣ ಬುದ್ಧಿಗೆ ಅದರಲ್ಲಿರೋ ಪೈಪ್ ವರ್ಕ್ಸ್, ನದಿಯಂತಹ ಪದಗಳು ಒಂದು ದೊಡ್ಡ ರಹಸ್ಯದ ಸುಳಿವು ಕೊಡ್ತವೆ. ಇದು ನಗರದಿಂದ ಹೊರಗೆ ಹೋಗುವ ದಾರಿಯ ಸೂಚನೆಗಳಿರ್ಬೋದು ಅಂತ ಅವರಿಬ್ರಿಗೂ ಅನುಮಾನ ಶುರುವಾಗುತ್ತೆ. ಇಲ್ಲಿಂದ ಅವರ ರಹಸ್ಯ ಪ್ರಯಾಣ ಶುರುವಾಗುತ್ತೆ. ಆಕ್ಚುಲಿ ಈ ಪೆಟ್ಟಿಗೆಯ ಕಥೆ ಕೂಡ ಬಹಳ ಸ್ವಾರಸ್ಯಕರ. ಇದನ್ನ ನಗರದ ಮೇಯರ್ಗಳು ತಲೆಮಾರುಗಳಿಂದ ಕಾಪಾಡ್ಕೊಂಡು ಬರ್ಬೇಕಿತ್ತು. ಆದ್ರೆ
ಏಳನೇ ಮೇಯರ್ನ ದುರಾಸೆ ಮುತ್ತು. ಬಹುಶಃ ಅವನ ಅನಾರೋಗ್ಯದಿಂದಾಗಿ ಆ ಪೆಟ್ಟಿಗೆ ಅವನ ನಂತರ ಯಾರಿಗೂ ಸಿಗದೆ ಕಳೆದೋಗಿತ್ತು. ಇದು ಕೇವಲ ಒಂದು ವಸ್ತುವನ್ನು ಕಳೆದುಕೊಂಡಿದ್ದಲ್ಲ, ಅದು ಜವಾಬ್ದಾರಿಯನ್ನೇ ಮರೆತಿದ್ದರ ಸಂಕೇತ. ಹೌದು, ಅಧಿಕಾರದಲ್ಲಿದ್ದವರು ತಮ್ಮ ಮೂಲ ಕರ್ತವ್ಯವನ್ನೇ ಮರೆತಾಗ ಇಡೀ ಸಮಾಜವೇ ಹೇಗೆ ದಾರಿ ತಪ್ಪುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ರೂಪಕ. ಆ ಪೆಟ್ಟಿಗೆಯ ರಹಸ್ಯವನ್ನ ಭೇದಿಸುತ್ತಿರುವಾಗಲೇ ಅವ್ರಿಗಿನ್ನೊಂದು ಆಘಾತಕಾರಿ ಸತ್ಯ ಗೊತ್ತಾಗುತ್ತೆ. ಹೌದು, ನಗರದಲ್ಲಿ ಆಹಾರದ ಕೊರತೆ ತೀವ್ರವಾಗಿದೆ. ಜನರಿಗೆ ಸಿಗೋ ಆಹಾರವನ್ನ ಕಡಿತಗೊಳಿಸಲಾಗ್ತಿದೆ. ಆದ್ರೆ ನಗರದ ಮೇಯರ್ ಕೋಲ್ ಮಾತ್ರ ತನ್ನಗಾಗಿ ಒಂದು ರಹಸ್ಯ ಕೋಣದಲ್ಲಿ ಡಬ್ಬಗಟ್ಲೆ ಆಹಾರವನ್ನ ಸಂಗ್ರಹಿಸಿಟ್ಟಿರ್ತಾನೆ. ಇದನ್ನ ಲೀನಾ ಮತ್ತು ಡೂನ್ ಕಂಡುಹಿಡಿದಾಗ ಅವರಿಗೆ ಇಡೀ ವ್ಯವಸ್ಥೆಯ ಮೇಲಿದ್ದ ನಂಬಿಕೆಯೇ ಹೊರಟು ಹೋಗುತ್ತೆ. ಅವರಲ್ಲಿ ಸಿಟ್ಟು, ಅಸಹ್ಯ ಮನೆ ಮಾಡುತ್ತೆ. ಖಂಡಿತ, ಜನ ಹಸಿವಿನಿಂದ ಸಾಯ್ತಿದ್ರು, ಆದ್ರೆ ಮೇಯರ್ ಮಾತ್ರ ರಹಸ್ಯವಾಗಿ ಊಟ ಮಾಡ್ತಿದ್ದ. ಇದು ಕೇವಲ ಭ್ರಷ್ಟಾಚಾರನಾ ಅಥವಾ ಸಂಪೂರ್ಣ ಹತಾಶೆಯ ಸಂಕೇತನಾ? ಬಹುಶಃ ನಗರ ಉಳಿಯೋದೇ ಇಲ್ಲ ಅಂತ ಅವನಿಗೆ ಗೊತ್ತಾಗಿ ತನ್ನನ್ನು ತಾನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ನೇನೋ. ಇರ್ಬೋದು. ಈ ಭ್ರಷ್ಟಾಚಾರದ ಅರಿವಾದ್ಮೇಲೆ ಲೀನಾ ಮತ್ತು ಡೂನ್ಗೆ ತಮ್ಮ ಹುಡುಕಾಟಕ್ಕೆ ಒಂದು ನೈತಿಕ ಉದ್ದೇಶ ಸಿಗುತ್ತೆ. ಅಲ್ಲಿಯವರೆಗೂ ಅದು ಕೇವಲ ಕುತೂಹಲವಾಗಿತ್ತು. ಈಗದು ನಗರವನ್ನ ಉಳಿಸಲೇಬೇಕಾದ ಜವಾಬ್ದಾರಿಯಾಗಿ ಬದಲಾಗುತ್ತೆ. ಲೀನಾ ಧೈರ್ಯ ಮಾಡಿ ಮೇಯರ್ನ ಭ್ರಷ್ಟಾಚಾರವನ್ನು ಬಯಲು ಮಾಡೋಕೆ ಪ್ರಯತ್ನಿಸ್ತಾಳೆ. ಅವಳು ನೇರವಾಗಿ ಅವನ ಕಚೇರಿಗೆ ಹೋಗಿ ಅವನನ್ನು ಪ್ರಶ್ನಿಸ್ತಾಳೆ. ಆದ್ರೆ ಅಧಿಕಾರದ ಮದದಲ್ಲಿದ್ದ ಮೇಯರ್ ಅವಳನ್ನೇ ಸುಳ್ಳುಗಾರಳು ಎಂದು ಜರೆದು ಬಂಧಿಸಲು ಆದೇಶಿಸ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಇಡೀ ನಗರದಲ್ಲಿ ವಿದ್ಯುತ್ ಕಡಿತವಾಗ್ತಲೆ. ಸಂಪೂರ್ಣ ಕತ್ತಲು. ಇತಿಹಾಸದಲ್ಲಿಯೇ ಅತಿ ದೀರ್ಘವಾದ ಬ್ಲ್ಯಾಕ್ಔಟ್ ಅದು. ಆ ಕತ್ತಲು ಅವರ ಪಾಲಿಗೆ ಒಂದ್ರೀತಿ ವರವಾಗಿ ಬರುತ್ತೆ. ಅವರಿಬ್ಬರು ನಗರದ ಪೊಲೀಸರಿಂದ ತಪ್ಪಿಸಿಕೊಂಡು ಓಡುತ್ತಿರುವ ಅಪರಾಧಿಗಳು. ಇಲ್ಲಿಂದ ಕಥೆ ಒಂದು ರೋಚಕ ತಿರುವು ಪಡೆಯುತ್ತೆ. ಪೆಟ್ಟಿಗೆಯ ರಹಸ್ಯವನ್ನು ತಿಳಿಯುವ ಕುತೂಹಲ ಈಗ ಜೀವ ಉಳಿಸಿಕೊಳ್ಳುವ ಅನಿವಾರ್ಯತೆಯಾಗಿ ಬದಲಾಗಿದೆ. ನಗರದ ನಿರ್ಮಾಪಕರು ಬಿಟ್ಟು ಹೋದ ಸೂಚನೆಗಳು ಈಗ ಅವರಿಗಿರುವ ಏಕೈಕ ದಾರಿ. ಅವರು ಅಲ್ಲಿಂದ ನೇರವಾಗಿ ಪೈಪ್ವರ್ಕ್ಸ್ಗೆ ಹೊಡೆಯೋಗ್ತಾರೆ. ಸೂಚನೆಗಳನ್ನ ಅನುಸರಿಸಿ ಅವರು ಭೂಗತ ನದಿಯೊಂದನ್ನು ತಲುಪುತ್ತಾರೆ. ಅಲ್ಲಿ ದೋಣಿಗಳಿರ್ತವೆ, ಮೆಣದ ಬತ್ತಿಗಳಿರ್ತವೆ, ಎಲ್ಲವೂ ನೂರಾರು ವರ್ಷಗಳ ಹಿಂದೆಯೇ ಸಿದ್ಧಪಡಿಸಿಟ್ಟ ವ್ಯವಸ್ಥೆ. ಲೀನಾ ತನ್ನ ಪುಟ್ಟ ತಂಗಿ ಪಾಪಿಯೊಂದಿಗೆ ಡೂನ್ ಜೊತೆ ಸೇರಿ ದೋಣಿಯಲ್ಲಿ ಪ್ರಯಾಣ ಆರಂಭಿಸ್ತಾಳೆ. ಅದೇ ಸಮಯದಲ್ಲಿ ನಗರದಲ್ಲಿ ಏನಾಗುತ್ತೆ ಅಂದ್ರೆ, ಆ ಗೊಂದಲದಿಂದ ತಪ್ಪಿಸಿಕೊಳ್ಳಲು ಹೋದ ಮೇಯರ್ ತನ್ನ ಅದೇ ರಹಸ್ಯ ಕೋಣದಲ್ಲಿ ಸಿಕ್ಕಿ ಹಾಕ್ಕೊಳ್ತಾನೆ. ಅಬ್ಬಾ, ಎಂಥ ವ್ಯಂಗ್ಯ ಅಲ್ವಾ? ಹೌದು, ಯಾವ ಸಂಪತ್ತನ್ನ ಕೂಡಿಟ್ಟು ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂದ್ಕೊಂಡೋ ಅದೇ ಅವನ ಸಾವಿಗೆ ಕಾರಣವಾಯಿತು. ವಿದ್ಯುತ್ತಿಲ್ಲದ ಕಾರಣ ಆ ಕೋಣೆಯ ಬಾಗಿಲು ತೆರೆಯುವುದೇ ಇಲ್ಲ. ಅವನು ಅಲ್ಲಿಯೇ ಬಂದಿಯಾಗುತ್ತಾನೆ. ಅವನ ದುರಾಸೆಯೇ ಅವನನ್ನು ನುಂಗಿ ಹಾಕುತ್ತದೆ. ಇದು ಭ್ರಷ್ಟ ವ್ಯವಸ್ಥೆಯ ಆಂತರಿಕ ಕುಸಿತವನ್ನೇ ಸಂಕೇತಿಸುತ್ತೆ. ಇನ್ನೊಂದೆಡೆ ಬೆಳಕನ್ನು ಹುಡುಕಿ ಹೊರಟ ಮಕ್ಕಳು ಅಕ್ಷರಶಃ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುತ್ತಿರ್ತಾರೆ. ಆ ದೋಣಿಯ ಪಯಣ ಇದೆಯಲ್ಲ, ಅದು ಭಯಾನಕವಾಗಿರುತ್ತೆ. ರಭಸವಾಗಿ ಹರಿಯುವ ನೀರಿನಲ್ಲಿ, ಕತ್ತಲ ಸುರಂಗದಲ್ಲಿ ಅವರ ದೋಣಿ ವೇಗವಾಗಿ ಸಾಗುತ್ತೆ. ಅವರಿಗೆ ಮುಂದೆ ಏನಿದೆ ಅಂತ ತಿಳಿದಿಲ್ಲ. ತಮ್ಮ ನಗರ, ತಮ್ಮ ಜನ ಎಲ್ಲರನ್ನೂ ಬಿಟ್ಟು ಬಂದ ದುಃಖ ಒಂದೆಡೆ, ಹೊಸ ಪ್ರಪಂಚ ಸಿಗಬಹುದೆಂಬ ಸಣ್ಣ ಭರವಸೆ ಇನ್ನೊಂದೆಡೆ. ಕೊನೆಗೆ ಅವರ ಪಯಣ ಒಂದು ದಡದಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಕಡಿದಾದ ಮೆಟ್ಟಿಲುಗಳ ಸಾಲು ಮೇಲಕ್ಕೆ ಹೋಗಿರುತ್ತೆ. ಆ ಮೆಟ್ಟಿಲುಗಳನ್ನು ಹತ್ತುವಾಗ ಅವರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು. ಈ ದಾರಿ ಎಲ್ಲಿಗೆ ಹೋಗುತ್ತೆ? ನಿಜವಾಗಿಯೂ ಹೊರಗೊಂದು ಪ್ರಪಂಚ ಇದೆಯಾ? ಅಥವಾ ಇದು ಕೂಡ ಒಂದು ಸುಳ್ಳ? ಅವರ ದೈಹಿಕ ಶಕ್ತಿ ಕುಂದುತ್ತಿದ್ರೂ ಅವರೊಳಗಿನ ಭರವಸೆ ಮಾತ್ರ ಅವರನ್ನು ಮುಂದೆ ನಡೆಸ್ತಿರುತ್ತೆ. ಬಹಳ ದೂರ ಹತ್ತಿದ ನಂತರ ಅವರಿಗೆ ಒಂದು ಸಣ್ಣ ಬೆಳಕಿನ ಕಿಂಡಿ ಕಾಣಿಸುತ್ತೆ. ಅವರು ಅದರ ಮೂಲಕ ಹೊರಗೆ ಬಂದಾಗ ನಡೆಯುವ ಘಟನೆ ಇದೆಯಲ್ಲ, ನನಗಂತೂ ಆ ದೃಶ್ಯ ಊಹಿಸಿಕೊಂಡ್ರೇನೆ ಮೈಜುಮ್ಮನ್ನುತ್ತೆ. ಖಂಡಿತ. ಹುಟ್ಟಿದಾಗಿನಿಂದ ಬರೀ ದೀಪಗಳನ್ನೇ ನೋಡಿ ಮೊದಲ ಬಾರಿಗೆ ಸೂರ್ಯನನ್ನ ನೋಡಿದಾಗ ಅವ್ರಿಗೆ ಹೇಗಾಗಿರಬೇಡ? ಅವರ ಕಣ್ಣುಗಳಿಗೆ ಆ ಬೆಳಕನ್ನು ಸಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ನಿಧಾನವಾಗಿ ಕಣ್ಣು ತೆರೆದಾಗ ಅವರಿಗೆ ಕಾಣುವ ದೃಶ್ಯ ಅವರ್ಣನೀಯ. ನೀಲಿ ಆಕಾಶ, ಹಸಿರು ಹುಲ್ಲು, ಬಣ್ಣ ಬಣ್ಣದ ಹೂವುಗಳು, ಪಕ್ಷಿಗರ ಕಲರವ. ಅವರ ಜೀವನದಲ್ಲಿ ಅವರು ಕಂಡರಿಯದ ಬಣ್ಣಗಳು, ಕೇಳರಿಯದ ಶಬ್ದಗಳು. ಅವ್ರಿಗಾಗಿ ಏನು ಅನ್ಸಿರ್ಬೇಡಲ್ವಾ? ಶಾಕ್, ಖುಷಿ, ಆಶ್ಚರ್ಯ ಎಲ್ಲ ಒಟ್ಟಿಗೆ ಬಂದಿರುತ್ತೆ. ಅದು ಕೇವಲ ಒಂದು ದೃಶ್ಯವಾಗಿರಲಿಲ್ಲ, ಅದೊಂದು ಹೊಸ ವಾಸ್ತವವಾಗಿತ್ತು. ಅದು ಕೇವಲ ಭೌತಿಕ ಪಯಣದ ಅಂತ್ಯವಲ್ಲ, ಅದು ಅಜ್ಞಾನದಿಂದ ಜ್ಞಾನದೆಡೆಗೆ, ಬಂಧನದಿಂದ ಸ್ವಾತಂತ್ರ್ಯದೆಡೆಗೆ ಸಾಗಿದ ಒಂದು ರೂಪಕ. ಕರೆಕ್ಟ್. ಅವರು ಕೇವಲ ಎಂಬರ್ ನಗರದಿಂದ ಹೊರಬಂದಿಲ್ಲ, ತಮ್ಮ ಮನಸ್ಸಿನಲ್ಲಿದ್ದ, ತಲೆಮಾರುಗಳಿಂದ ತುಂಬಿಕೊಂಡಿದ್ದ ಕತ್ತಲಿನಿಂದಲೂ ಹೊರಬಂದಿದ್ದಾರೆ.
ಕತ್ತಲನ್ನು ಬಿಟ್ಟು ಬೆಳಕಿಗೆ ಬಂದಿದ್ದರೋ ಸುಳ್ಳನ್ನು ಬಿಟ್ಟು ಸತ್ಯವನ್ನು ಕಂಡುಕೊಂಡಿದ್ದರೋ ಅದು ಅವರ ಮರುಹುಟ್ಟು ಅಂತಾನೆ ಹೇಳಬಹುದು. ಅವರು ತಾವು ಬಂದ ದಾರಿಯನ್ನು ನೋಡಿದಾಗ ಕೆಳಗೆ ಒಂದು ಸಣ್ಣ ರಂಧ್ರದ ಮೂಲಕ ಎಂಬರ್ ನಗರ ಕಾಣಿಸುತ್ತೆ. ಅಲ್ಲಿ ಮಿನುಗುವ ದೀಪಗಳು ರಾತ್ರಿ ಆಕಾಶದಲ್ಲಿ ಕಾಣುವ ನಕ್ಷತ್ರಪುಂಜದಂತೆ ಕಾಣ್ತವೆ. ಆಗ ಅವರಿಗೆ ತಾವು ಬಿಟ್ಟು ಬಂದ ಜನರ ಬಗ್ಗೆ ದುಃಖವಾಗುತ್ತೆ. ತಾವು ಮಾತ್ರ ಪಾರಾಗಿ ಅವರನ್ನು ಅಲ್ಲೇ ಬಿಟ್ಟು ಬಂದೆವಲ್ಲ ಅನ್ನೋ ನೋವು ಕಾಡುತ್ತೆ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಆ ಕ್ಷಣದಲ್ಲಿ ಅವರು ತಮ್ಮ ಜವಾಬ್ದಾರಿಯನ್ನು ಮರೆಯೋದಿಲ್ಲ. ತಮ್ಮ ಪಯಣ ಪೂರ್ಣಗೊಂಡಿಲ್ಲ, ತಾವು ಕಂಡುಕೊಂಡ ಸತ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಎಂಬುದನ್ನು ಅರಿತುಕೊಡ್ತಾರೆ. ಅವರ ಪಯಣ ಸ್ವಾರ್ಥಕ್ಕಾಗಿ ಆಗಿರಲಿಲ್ಲ. ಅದು ಇಡೀ ಸಮುದಾಯದ ಉಳಿವಿಗಾಗಿ ಆಗಿತ್ತು. ಖಂಡಿತ. ತಕ್ಷಣ ಅವರು ಪೆಟ್ಟಿಗೆಯಲ್ಲಿದ್ದ ಸೂಚನೆಗಳ ಜೊತೆಗೆ ತಾವು ಕಂಡುಕೊಂಡ ಹೊಸ ಪ್ರಪಂಚದ ಬಗ್ಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಅದನ್ನು ಒಂದು ಕಲ್ಲಿಗೆ ಕಟ್ಟಿ ಆ ರಂಧ್ರದ ಮೂಲಕ ಕೆಳಗೆಸೆಯುತ್ತಾರೆ. ಆ ಕಾಗದವು ನಿಧಾನವಾಗಿ ಕೆಳಗೆ ಇಳಿಯುತ್ತಾ ಹೋಗುತ್ತೆ. ಕಥೆಯ ಕೊನೆಯಲ್ಲಿ ಆ ಪತ್ರವು ಡೂನ್ನ ತಂದೆ ಲೋರಿಸ್ರ ಕೈಗೆ ಸಿಗುತ್ತೆ. ಆ ಕೊನೆಯ ದೃಶ್ಯ ಬಹಳ ಪರಿಣಾಮಕಾರಿ. ಮಕ್ಕಳು ಬಿತ್ತಿದ ಭರವಸೆಯ ಬೀಜ ಸರಿಯಾದ ವ್ಯಕ್ತಿಯ ಕೈ ಸೇರುತ್ತದೆ. ಈಗ ಎಂಬರ್ ನಗರದ ಉಳಿದ ಜನರಿಗೂ ಹೊರಬರುವ ದಾರಿ ಸಿಗಲಿದೆ, ಅವರಿಗೂ ಒಂದು ಹೊಸ ಮುಂಜಾವು ಕಾದಿದೆ ಎಂಬ ಸೂಚನೆಯೊಂದಿಗೆ ಕಥೆ ಮುಕ್ತಾಯವಾಗುತ್ತದೆ. ಒಟ್ಟಿನಲ್ಲಿ ಕುಸಿಯುತ್ತಿರುವ ನಗರದಲ್ಲಿ ತಮ್ಮ ಸ್ಥಾನವೇನೋ ಎಂಬ ಯೋಚಿಸುತ್ತಿದ್ದ ಇಬ್ಬರು ಯುವಕರು ವ್ಯವಸ್ಥೆಯ ವಿರುದ್ಧ ಒಂದು ಸಣ್ಣ ಬಂಡಾಯವೆದ್ದು ಅದೇ ನಗರದ ರಕ್ಷಕರಾಗಿ ಹೇಗೆ ಬದಲಾದರು ಎಂಬುದನ್ನು ಈ ಕಥೆ ಅದ್ಭುತವಾಗಿ ತೋರಿಸುತ್ತದೆ. ಅವರ ಒಂದು ಸಣ್ಣ ಕುತೂಹಲ ಮತ್ತು ಅದಕ್ಕೆ ಜೊತೆಯಾದ ಧೈರ್ಯ ಒಂದು ಇಡೀ ಸಮಾಜದ ವಾಸ್ತವವನ್ನೇ ಬದಲಾಯಿಸಿಬಿಟ್ಟಿತು. ಹೌದು, ಈ ಕಥೆ ಪ್ರಸ್ತುತ ವ್ಯವಸ್ಥೆಯನ್ನು ಪ್ರಶ್ನಿಸುವ ಮತ್ತು ಸತ್ಯವನ್ನು ಹುಡುಕುವ ಧೈರ್ಯದ ಬಗ್ಗೆ ಹೇಳುತ್ತದೆ. ನಮ್ಮ ಸುತ್ತಲಿನ ವ್ಯವಸ್ಥೆ ಕುಸಿಯುತ್ತಿರುವಾಗ ಕುಳಿತು ದೂಷಿಸುವ ಬದಲು ಒಂದು ಸಣ್ಣ ಹೆಜ್ಜೆ ಮುಂದಿಟ್ರೆ ದೊಡ್ಡ ಬದಲಾವಣೆ ಸಾಧ್ಯ ಎಂಬುದನ್ನು ಲೀನಾ ಮತ್ತು ಡೂನ್ ತೋರಿಸಿಕೊಡ್ತಾರೆ. ದಾರಿ ಎಷ್ಟೇ ಕತ್ತಲಾಗಿರಲಿ, ಸತ್ಯವನ್ನು ಮತ್ತು ಬೆಳಕನ್ನು ಹುಡುಕುವ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಇದು ನೆನಪಿಸುತ್ತದೆ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಎಂಬರ್ ನಗರದ ಜನರಿಗೆ 200 ವರ್ಷಗಳ ಕಾಲ ಬದುಕಲು ಬೇಕಾದ ಎಲ್ಲವನ್ನೂ ನೀಡಲಾಗಿತ್ತು. ಆದರೆ ಅವರು ತಾವು ಅಲ್ಲಿ ಏಕೆ ಇದ್ದೇವೆ, ತಮ್ಮ ಮೂಲ ಯಾವುದು ಎಂಬ ಕಥೆಯನ್ನೇ ಮರೆತುಬಿಟ್ಟಿದ್ರು. ಒಂದು ಸಮಾಜವು ತನ್ನ ಅಸ್ತಿತ್ವದ ಮೂಲ ಕಥೆಯನ್ನೇ ಮರೆತಾಗ ಏನಾಗುತ್ತದೆ? ಇದು ಯೋಚಿಸಬೇಕಾದ ವಿಷಯ.